ನಾವು ನೀವು ಎಲ್ಲರೂ ನಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವಾಗಲೂ ಬ್ಯುಸಿ ಆಗ್ಬಿಡ್ತೀವಿ, ನಮ್ಮದೇ ಆದಂತಹ ಆಲೋಚನೆಯಲ್ಲಿ ಇದ್ಬಿಡ್ತೀವಿ. ಆದರೆ ಕೆಲವೊಂದು ಅಂಕಿ ಅಂಶಗಳು ಮತ್ತು ರಾಜ್ಯದಲ್ಲಿನ ಕೆಲವೊಂದು ಪ್ರಕರಣಗಳನ್ನು ಕೇಳಿಬಿಟ್ರೆ ಬೆಚ್ಚಿ ಬೀಳಿಸುತ್ತೆ ಅಂಕಿ ಅಂಶಗಳು. ಸದ್ಯಕ್ಕೆ ನಾನು ನಿಮ್ಗೆ ಹೇಳಬೇಕು ಅಂತ ಇರೋದು ರಾಜ್ಯದಲ್ಲಿ ನಡೀತಾ ಇರುವಂತಹ ಮಕ್ಕಳ ಕಿಡ್ನಾಪ್ ವಿಚಾರ. ಬೆಚ್ಚಿ ಬೀಳಿಸುತ್ತೆ ಅಂಕಿ ಅಂಶಗಳು. 5 ವರ್ಷದಲ್ಲಿ 14,878 ಮಕ್ಕಳ ಅಪಹರಣ ಆಗಿದೆ. ಅದರಲ್ಲೂ ಬೆಂಗಳೂರಲ್ಲಿ 4,849 ಮಕ್ಕಳ ಕಿಡ್ನಾಪ್ ಆಗಿದೆ. ಸರ್ಕಾರಿ ದಾಖಲೆಯಲ್ಲಿ ಅಪಹರಣದ ಅಂಕಿ ಅಂಶ ಬಯಲಾಗಿದೆ. 2020-25 ಜುಲೈವರೆಗೆ 14,878 ಮಕ್ಕಳ ಕಿಡ್ನಾಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಕಿಡ್ನಾಪ್ ಆದ ಕೆಲ ಮಕ್ಕಳು ಏನಾದ್ರು ಅನ್ನೋದು ಇನ್ನೂ ನಿಗೂಢವಾಗಿದೆ. 10,792 ಅಪ್ರಾಪ್ತೆಯರು, 4,086 ಬಾಲಕರ ಕಿಡ್ನಾಪ್ ಆಗಿರೋ ಮಾಹಿತಿ ಇದು. ಸರ್ಕಾರಿ ದಾಖಲೆ ಇದು. 10,792 ಅಪ್ರಾಪ್ತೆಯರ ಪೈಕಿ 9,789 ಪತ್ತೆಯಾಗಿದ್ದಾರೆ. ಉಳಿದವರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. 4,086 ಬಾಲಕರ ಪೈಕಿ 3,753 ಬಾಲಕರ ಪತ್ತೆಯಾಗಿದೆ. ಉಳಿದವರು ಕಣ್ಮರೆಯಾಗಿದ್ದಾರೆ. ಇಲ್ಲಿಯವರೆಗೂ 13,542 ಮಕ್ಕಳು ಪತ್ತೆಯಾಗಿದ್ದು 1,336 ಮಕ್ಕಳು ಇನ್ನೂ ಕೂಡ ಕಣ್ಮರೆಯಾಗಿದ್ದಾರೆ. ಆ ಮಕ್ಕಳು ಎಲ್ಲಿ ಹೋದ್ರು, ಏನಾದ್ರು, ಎಲ್ಲಿ ನಾಪತ್ತೆಯಾದ್ರು, ಎಲ್ಲಿ ಕಣ್ಮರೆಯಾದ್ರು, ಇದು ಯಾವುದರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಬೆಚ್ಚಿ ಬೀಳಿಸುತ್ತಲ್ವ ಈ ಅಂಕಿ ಅಂಶ. ಮಕ್ಕಳುಗಳು ಕರ್ನಾಟಕದಲ್ಲಿ ಅಂದ್ರೆ ರಾಜ್ಯದಲ್ಲಿ ಮಕ್ಕಳ ಅಪಹರಣ ಪ್ರಕರಣಗಳು ಎಷ್ಟು ನಡೀತಾ ಇದ್ದಾವೆ ಅನ್ನೋದನ್ನ ಗಮನಿಸಬಹುದು. 5 ವರ್ಷದಲ್ಲಿ 14,878 ಮಕ್ಕಳ ಅಪಹರಣ ಆಗಿರುತ್ತೆ. ಅದರಲ್ಲಿ 13,542 ಮಕ್ಕಳು ಪತ್ತೆಯಾಗಿರ್ತಾರೆ. 1,336 ಮಕ್ಕಳು ಇನ್ನೂ ಕೂಡ ಕಣ್ಮರೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಆ ಮಕ್ಕಳ ಮಾಹಿತಿ ಸಿಕ್ಕಿಲ್ಲ. ಎಲ್ಲಿ ಹೋದ್ರು, ಏನಾದ್ರು, ಯಾರು ಕರ್ಕೊಂಡು ಹೋದ್ರು, ಬೇರೆ ರಾಜ್ಯಗಳಿಗೆ ಏನಾದ್ರು ಕರ್ಕೊಂಡು ಹೋದ್ರ, ಬೇರೆ ದೇಶಗಳಿಗೆ ಏನಾದ್ರು ಮಕ್ಕಳನ್ನ ಮಾರಾಟ ಮಾಡಿಬಿಟ್ರ, ಇದು ಯಾವುದ್ರ ಬಗ್ಗೆ ಕೂಡ ನಮಗೆ ದಾಖಲೆ ಸಿಕ್ಕಿಲ್ಲ. ವರ್ಷವಾರು ನೀವು ಎಷ್ಟೆಷ್ಟು ಮಕ್ಕಳ ಅಪಹರಣ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅಪ್ರಾಪ್ತ ಹೆಣ್ಣು ಮಕ್ಕಳ ಅಪಹರಣ ಇದೆಯಲ್ಲ, ಇದರ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಾವಿರಾರು ಮಕ್ಕಳ ಮಿಸ್ಸಿಂಗ್ ಕೇಸ್ ವಿಚಾರ. ಮಕ್ಕಳು ಮಿಸ್ಸಿಂಗ್ ಆಗಿದ್ರೆ ಮಾಹಿತಿ ಕೊಡ್ತಾರೆ. ರಿವ್ಯೂ ಮಾಡುವಾಗ ಗಂಭೀರವಾಗಿ ಇದನ್ನ ತೆಗೆದುಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ತೀವಿ ಅಂತ ಪರಮೇಶ್ವರ್ ಮಾತಾಡಿದ್ದಾರೆ. ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನು ನಾನು ಭಾಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನು ಬರುತ್ತೆ ಅದು ಮಕ್ಕಳು ಮಿಸ್ಸಿಂಗ್ ಆದಾಗ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನು ಭಾಳಷ್ಟು ಜನರದ್ದು ಹುಡುಕಿದ್ದಾರೆ, ಭಾಳಷ್ಟು ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಭಾಳಷ್ಟು ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾ ಇದೆ. ಅದನ್ನು ಏನು ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನು ತಗೊಳ್ತೀವಿ. ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನು ನಾನು ಭಾಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನು ಬರುತ್ತೆ ಅದು ಮಕ್ಕಳು ಮಿಸ್ಸಿಂಗ್ ಆದಾಗ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನು ಭಾಳಷ್ಟು ಜನರದ್ದು ಹುಡುಕಿದ್ದಾರೆ, ಭಾಳಷ್ಟು ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಭಾಳಷ್ಟು ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾ ಇದೆ. ಅದನ್ನು ಏನು ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನು ತಗೊಳ್ತೀವಿ. ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ. ನಾವು ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಇದೊಂದು ದೊಡ್ಡ ಆಘಾತಕಾರಿ ವಿಚಾರ ಮತ್ತು ಆತಂಕಕಾರಿ ವಿಷಯ ಕೂಡ ಹೌದು. ರಾಜ್ಯದಲ್ಲಿ ಇಷ್ಟೊಂದು ಅಪ್ರಾಪ್ತ ಹೆಣ್ಮಕ್ಳು ಮತ್ತು ಬಾಲಕರ ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದರಲ್ಲಿ ಇನ್ನೂ 1,000ಕ್ಕೂ ಹೆಚ್ಚು ಮಕ್ಕಳ ಪತ್ತೆನೇ ಆಗಿಲ್ಲ ಅಂತಂದ್ರೆ ಇಟ್ ಇಸ್ ಅ ಸೀರಿಯಸ್ ಕನ್ಸರ್ನ್. ಇದಕ್ಕೆ ಗೃಹ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ ಮತ್ತು ಈ ಸಂಬಂಧ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ವಿಚಾರ ಏನಿದೆ ಸುಷ್ಮಿತಾ?
ಎಸ್ ಸಿಂಧೂರ, ರಾಜ್ಯದಲ್ಲಿ ಒಂದ್ ರೀತಿಯಲ್ಲಿ ಪೋಷಕರು ಆತಂಕಕ್ಕೆ ಈಡಾಗುವಂತಹ ವಿಚಾರ ಇವಾಗ ಹೊರ ಬಂದಿರುವಂತದ್ದು. ಅದರಲ್ಲಿ ಏನು ಅಂತ ಹೇಳಿದ್ರೆ 18 ವರ್ಷ ಒಳಗಿನ ಅನೇಕ ಮಕ್ಕಳು ಇವಾಗ ಕಿಡ್ನಾಪ್ ಆಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಕಳೆದ 2020ರಿಂದ 2025ವರೆಗೂ ಒಟ್ಟು 5 ವರ್ಷದಲ್ಲಿ ಸರಿಸುಮಾರು 14,700ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕಿಡ್ನಾಪ್ ಆಗಿರುವಂತದ್ದು. ಅದರಲ್ಲಿ ಸರಿಸುಮಾರು 13,500 ಮಕ್ಕಳು ಪತ್ತೆ ಆಗಿದ್ರೆ ಅದರಲ್ಲಿ 1,300ಕ್ಕೂ ಅಧಿಕ ಮಕ್ಕಳು ಇನ್ನೂ ಕೂಡ ಪತ್ತೆ ಆಗಿಲ್ಲ, ನಿಗೂಢವಾಗಿದ್ದಾರೆ ಅನ್ನೋದು ಇವಾಗ ಎಲ್ಲ ಕಡೆನೂ ಕೂಡ ಆತಂಕಕಾರಿ ವಿಚಾರವಾಗಿ ಇದು ಪರಿವರ್ತನೆ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನು ಕೂಡ ಇವಾಗ ಗೃಹ ಇಲಾಖೆ ಕಂಡು ಹಿಡಿತಾ ಇದೆ. ಅಂದ್ರೆ ಸುಮಾರು 1,300 ಮಕ್ಕಳು ಇವಾಗ ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ತಿಳಿದು ಬಂದಿಲ್ಲ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಪೋಷಕರು ಮಕ್ಕಳು ಕಿಡ್ನಾಪ್ ಆಗಿರುವಂತಹ ಪ್ರಕರಣಗಳು ಅಥವಾ ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನುವಂತಹ ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಅನೇಕ ಪೋಷಕರು ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇನ್ನೂ ಕೂಡ ದೂರನ್ನು ಕೂಡ ದಾಖಲು ಮಾಡಿಲ್ಲ. ಹೀಗಾಗಿ ಯಾರೆಲ್ಲ ಪೋಷಕರು ತಮ್ಮ ಮಕ್ಕಳು ಮನೆ ಬಿಟ್ಟು ಹೋಗಿದ್ರೆ ಅಥವಾ ಕಿಡ್ನಾಪ್ ಆಗಿದೆ ಇದ್ರ ಬಗ್ಗೆ ದೂರನ್ನ ನೀಡಿ ಅಂತ ಹೇಳಿ ಇವಾಗ ಗೃಹ ಇಲಾಖೆಯು ಕೂಡ ತಿಳಿಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ರಿವ್ಯೂ ಅನ್ನ ಮಾಡಲಿಕ್ಕೆ ಈಗ ಮಕ್ಕಳ ರಕ್ಷಣಾ ಹಕ್ಕು ಆಯೋಗವು ಕೂಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಮಕ್ಕಳು ಯಾವೊಂದು ಕಾರಣಕ್ಕೆ ಮನೆಯನ್ನ ಬಿಟ್ಟು ಹೋಗಿದ್ದಾರೆ ಅಥವಾ ಯಾರಾದ್ರೂ ಕಿಡ್ನಾಪ್ ಮಾಡಿದಾರ, ಹಣದ ಆಮಿಷವನ್ನ ಹೊಡ್ಡು ಕಿಡ್ನಾಪ್ ಮಾಡಿದಾರ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ಅತಿ ಹೆಚ್ಚಿನ ಮಕ್ಕಳು ಕಿಡ್ನಾಪ್ ಆಗಿರುವುದು ಅಥವಾ ಆ ಒಂದು ಸಮಯದಲ್ಲಿ ಮನೆ ಬಿಟ್ಟು ಹೋಗಿದ್ದು ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ಸರಿಸುಮಾರು 4,000ಕ್ಕೂ ಅಧಿಕ ಮಕ್ಕಳು ಬೆಂಗಳೂರಲ್ಲಿ ಕಿಡ್ನಾಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಗೃಹ ಇಲಾಖೆಯು ಕೂಡ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕಾಗಿದೆ ಅಂತ ಹೇಳಿ ಮಕ್ಕಳ ರಕ್ಷಣಾ ಆಯೋಗವು ಕೂಡ ಗೃಹ ಇಲಾಖೆಗೂ ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕಾದ್ ನೋಡಬೇಕಾಗಿದೆ ಸಿಂಧೂರ, ಕೇವಲ 14,000 ಮಕ್ಕಳು ಅಷ್ಟೇನಾ ಅಥವಾ ಇನ್ನೂ ಈ ಒಂದು ನಂಬರ್ಸ್ಗಳು ಹೆಚ್ಚಾಗುತ್ತಾ ಅನ್ನೋದನ್ನ. ಆಲ್ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.